ಸಂಗನಕಲ್ ರಸ್ತೆಯಲ್ಲಿ ಇದೀವಿ. ಅಂದ್ರೆ ಬಳ್ಳಾರಿ ಏರ್ಪೋರ್ಟ್ ಅಂದ್ರೆ ಮೋಕ ರಸ್ತೆಯಲ್ಲಿರುವಂತ ಏರ್ಪೋರ್ಟ್ ರಸ್ತೆ ಇದು. ಏನಪ್ಪ ಹೇಳೋದಂತಂದ್ರೆ ಇಲ್ಲಿ ಒಂದು ಹಂಗಾಗಿ ಇವತ್ತು ಸುಖ ಶಾಂತಿ ನೆಮ್ಮದಿಗೋಸ್ಕರ ಇರ್ಬೇಕಂತಂದ್ರೆ ಎಲ್ಲರಿಗೂ ಸಿಗಬೇಕಂತಂದ್ರೆ ಅದು ಒಂದು ಧ್ಯಾನ ಕೇಂದ್ರಲ್ಲೇ ಸಿಗತ್ತಂತ ನಾನು ಹೇಳ್ತೀನಿ. ಅದೇ ತರ ಎಷ್ಟೋ ಕೆಲಸಗಳು ಟೆನ್ಷನ್ಗಳು ನೂರಾರು ಇರ್ತಾವೆ. ಅದನ್ನ ಸ್ವಲ್ಪ ಒಂದು ಹಾಫ್ ಅನ್ ಅವರ್ ಸೈಡ್ಗಿಟ್ಟು ನೆಮ್ಮದಿಯಿಂದ ಸಿಗಬೇಕಂದ್ರೆ ಧ್ಯಾನ ಕೇಂದ್ರಲ್ಲೇ ಒಂದ್ಸಾರಿ ಪ್ರಯತ್ನ ಮಾಡಿ, ನಿಮ್ಮ ರಿಸಲ್ಟ್ ಗೊತ್ತಾಗತ್ತೆ. ಧ್ಯಾನ ಅಂದ್ರೆ ಒಂದು ಭಕ್ತಿ ವಿನಯ ಅಂತ ಹೋದ್ರೆ ಅಲ್ಲಿ ಸಿಗತ್ತೆ. ಸುಮ್ಮನೆ ಹೋದೆ ಟೆನ್ಷನ್ ನಾವು ಹೊರಗಡೆ ಇಟ್ಕೊಂಡು ನಾವು ಇಲ್ಲಿ ಬಂದು ಧ್ಯಾನ ಕುತ್ಕೊಂಡು ಟೆನ್ಷನ್ ಹೊರಗೆ ನಾವು ಇಲ್ಲಿ ಧ್ಯಾನ ಮಾಡಿದ್ರೆ ಆಗೋದಲ್ಲ. ಭಕ್ತಿಯಿಂದ ಕುತ್ಕೊಂಡು ನಾವು ಧ್ಯಾನ ಮಾಡಿದ್ರೆ ಮನಸ್ಸಿನ ಸುಖ ಶಾಂತಿ ಮನುಷ್ಯನಲ್ಲಿ ಇರುವಂತ ಗುಣಗಳೆಲ್ಲ ಹೊರಗೆ ಹೋಗ್ತಾವು. ಅಂದ್ರೆ ಗುಣಗಳು ಅಂತಂದ್ರೆ ಯಾವ ತರಪ್ಪ ಅಂದ್ರೆ ಮಾನಸಿಕ, ಇನ್ನೊಂದು ಕಲ್ಪನೆಗಳು ಇವೆಲ್ಲ ಹೋಗ್ಬೇಕಪ್ಪ ಅಂತಂದ್ರೆ ನೀವು ಅಲ್ಲಿ ಬರೋಕಾಗಿರೋದು ಧ್ಯಾನ ಕೇಂದ್ರ. ಅದು ಎಲ್ಲಿಯಪ್ಪ ಅಂತಂದ್ರೆ ಮೋಕರ ವೆರಿ ಗುಡ್. ನಮ್ಮ ಹಳಿಗೆ ಹೇಳ್ತಾನೆ ಕೇಳಬೋಗನೆ. ಸಂಗನಕಲ್ ಗ್ರಾಮದ ಮೋಕ ರೋಡ್ ಪಿರಮಿಡ್ ಸಂಗನಕಲ್ ಬೆಟ್ಟ ಇದು. ಸಂಗನಕಲ್ ಬೆಟ್ಟದ ಬಗಲಿಗೆ ಇಲ್ಲಿ ಒಂದು ಪಿರಮಿಡ್ ಅಂತ ಮಾಡಿದ್ದಾರೆ. ಪಿರಮಿಡ್, ಆ ಪಿರಮಿಡ್ ಎದುರಿಗೆ ಒಂದು ಸ್ಕೂಲ್ ಮಾಡ್ತಿದ್ದಾರೆ. ಬಿರ್ಲಾ ಸ್ಕೂಲ್ ಹೆಸರು ಬಿರ್ಲಾ ಅಂತೇಳಿ. ನೋಡ್ತೀರಲ್ಲ ಪಿರಮಿಡ್ ಬಂದು ಇನ್ನೇನು ಪಿರಮಿಡಿಯಲ್ಲಿ ಇನ್ನ ಟೈಮ್ ಆಗಿಲ್ಲ ಎಲ್ಲರೂ ಬರೋಕ್ಕೆ. ನಾವು ಯಾಕಪ್ಪ ಅಂತಂದ್ರೆ ಸ್ವಲ್ಪ ಕವರ್ ಅಪ್ ಮಾಡ್ಬೇಕಂತ ಹೇಳಿ ಸ್ವಲ್ಪ ಬೇಗನೆ ಬಂದಿದ್ದೀವಿ. ನೋಡಿ ಎಷ್ಟು ನೆಮ್ಮದಿ ಸಿಗತ್ತಂದ್ರೆ ಅವನಷ್ಟು ಸಿಗತ್ತೆ ನೆಮ್ಮದಿ. ನೋಡಿ ಎಷ್ಟು ವಾತಾವರಣ ಚೆನ್ನಾಗಿದೆ. ಅದರಲ್ಲಿ ಒಂದು ಪಿರಮಿಡ್ ಈಗಾಗಲೇ ಇದೇ ಒಂದು ಪಿರಮಿಡ್, ಸಂಗನಕಲ್ ಪಿರಮಿಡ್ ಅಂತಾರೆ ಇದಕ್ಕೆ. ಇಲ್ಲಿ ಕೂತ್ಕೊಂಡು ಧ್ಯಾನ ಮಾಡಿದ್ರೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಮತ್ತು ಆರೋಗ್ಯನೂ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ನೋಡಿದ್ರಲ್ಲ ಪಿರಮಿಡ್ ಬಂತು ಅಮ್ಮ ಪಿರಮಿಡ್ ಧ್ಯಾನ ಕೇಂದ್ರ. ಅದರ ಬಸವರ ಇದಾರಲ್ಲ ಅವ್ರದ್ದು ನೋಡಿ. ಬನ್ನಿ ಒಳಗೆ ಹೋಗೋಣ. ಫಸ್ಟ್ ಮೇಲೆ ಹೋಗೋಣ. ನೋಡಿ ಚೆನ್ನಾಗಿದೆ. ಹಾಯ್ ಫ್ರೆಂಡ್ಸ್, ಈಗ ನಮ್ಮ ಪಿರಮಿಡಿಯಲ್ಲಿ ಮೇಲೆ ಬಂದಿದ್ದೀವಿ. ನೋಡ್ತಾ ಇದ್ದೀವಿ ಈಗ ನೀವು ಎದುರಿಗೆ ಮೇಲುಗಡೆ. ಅದೇ ಥರ ಒಳಗಡೆ ಹೋಗಿ ತೋರಿಸ್ತೀನಿ ನಾನು ಯಾವ ಥರ ಇಲ್ಲಿ ನೋಡಿ. ಅಕ್ಕಪಕ್ಕದಲ್ಲಿ ಎಂಥ ವಾತಾವರಣ ಇದೆ. ಒಂದು ಬೆಟ್ಟ ಆಗಿರ್ಬೋದು, ಇದು ಸ್ಕೂಲ್ ಆಗಿರ್ಬೋದು. ಒಂದು ಸೆಕೆಂಡ್ ನೋಡಿ, ಸುತ್ತಮುತ್ತ ಬೆಟ್ಟ ಎಲ್ಲ ಹೇಗಿದೆ. ಅದೇ ಅಷ್ಟೊಂದು ಚೆನ್ನಾಗಿದೆ. ಈಗ ನೋಡ್ತಿದ್ರಲ್ಲ ಅಲ್ಲಿ ಬಿರ್ಲಾ ಸ್ಕೂಲ್ ಅಂತ ಹೇಳಿ, ಬಿರ್ಲಾ ಸ್ಕೂಲ್. ಅದೇ ಥರ ಇನ್ನು ಮುಂದರಿಗೆ ಹೋದರೆ ಸಿರುವಾರ ಬರುತ್ತೆ. ಸಿರುವಾರಲ್ಲಿ ಕೂಡ ಒಂದು ಪಿರಮಿಡ್ ಇದೆ. ಒಂದು ಧ್ಯಾನ ಕೇಂದ್ರ ಕುಂತ್ರೆ ಮಾಡಿ ಬನ್ನಿ ಮತ್ತೆ ಒಳಗಡೆ ಹೋಗೋಣ. ಈಗ ನೋಡ್ತೀರಲ್ಲ ಎಷ್ಟು ವಾತಾವರಣದಲ್ಲಿ ಕಾಣ್ತಾ ಇದೆ.
ಇಲ್ಲಿ ಬಹಳಷ್ಟು ಜನ ಹುಣ್ಣಿಮೆ ದಿವಸ ನೈಟ್ ಎಲ್ಲ ಒಂದು ಇದು ಧ್ಯಾನ ಮಾಡ್ತಾರೆ. ನೈಟ್ ಎಲ್ಲ ಹುಣ್ಣಿಮೆ ದಿವಸ ಭಾಳ ಚೆನ್ನಾಗಿ ಮಾಡ್ತಾರೆ. ಶಕ್ತಿ ಜಾಸ್ತಿ ಇರುತ್ತೆ ಅಂತೇಳಿ ಹುಣ್ಣಿಮೆ ದಿವಸ ಭಾಳ ಪವರ್. ಇದೊಂಥರ ಧ್ಯಾನ ಕೇಂದ್ರ ಅಂತ ಹೇಳ್ಬೋದು. ಬನ್ನಿ ಒಳಗೆ. ಈ ಒಂದು ಧ್ಯಾನ ಮಂದಿರದಲ್ಲಿ ಎಲ್ಲಿ ಒಳಗಡೆ ಹೋಗೋಣ ಈಗ. ಸ್ಟಾಪ್ ನೋಡಿ, ಇದೆ ಒಂದು ಬುದ್ಧನ ವಿಗ್ರಹವಿರುತ್ತದೆ. ಇದಾದ ನಂತರ ಸುತ್ತಲೂ ಎಲ್ಲ ಇದೆ. ಇದೆ ಅಲ್ವಾ? ನೋಡಿ, ನೋಡಿ ಹೇಗಿದೆ ನೋಡಿ. ಇಲ್ಲಿಂದ ಮೇಲ್ಗಡೆ ಹೋಗ್ಬೇಕು. ಮೇಲ್ಗಡೆ ಕೂತ್ಕೊಂಡು ಧ್ಯಾನ ಮಾಡುವಂತಹ ಒಂದು ಪ್ಲೇಸಲ್ಲಿ ಕೂತ್ಕೊಂಡು ಧ್ಯಾನ ಮಾಡ್ತೀವಿ. ಅದರಿಂದ ಮನಸ್ಸಿಗೆ ಭಾಳ ನೆಮ್ಮದಿ ಸಿಗುತ್ತೆ, ಆರೋಗ್ಯನೂ ಚೆನ್ನಾಗಿರುತ್ತೆ. ಭಾಳ ಇದು ಬೆನಿಫಿಟ್ಸ್ಗಳು ಸಿಗ್ತವೆ ಧ್ಯಾನ ಮಾಡೋದ್ರಿಂದ. ಒಂದು ಈಗ ಮೇಲ್ಗಡೆ ಹೋಗ್ತಾ ಇದೀವಿ. ಒಂಥರ ಇದೆ ಅಂತೇಳಿ ಮೇಲೆ ಕೂತ್ಕೊಂಡು ಧ್ಯಾನ ಮಾಡುವುದು. ನಾವು ಇಲ್ಲಿ ಒಂದು ಪ್ಲೇಸಲ್ಲಿ ಕೂತ್ಕೊಂಡು ಎಲ್ಲರೂ ಧ್ಯಾನ ಮಾಡ್ತಾರೆ. ಆಗ್ತಾ ಇದೆ ಮೇಲಿಗೆ ಚೆನ್ನಾಗಿದೆ ಅಲ್ವಾ? ಪ್ರತಿಯೊಬ್ಬರು ಧ್ಯಾನ ಮಾಡಿ ಅದರಿಂದ ಆರೋಗ್ಯವನ್ನು ಪಡೆದುಕೊಳ್ಳಿ ಅಂತೇಳಿ ಇದೆಲ್ಲ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ನೋಡಿ. ಟೆನ್ಷನ್ 108 ಮಾಡಿಕೊಂಡು ಹೊರಗಡೆ ಬಂದು ಯಾವುದು ಸುದ್ದಿ ತಲೆಗಟ್ಕೊಂಡು ಏನೋ ಅಂತ ಹೇಳಿ ಅದು ಹೇಳಿ ನಮ್ಮ ಮೈಂಡಲ್ಲಿ ಇದೇ ಇರಲ್ಲ. ಆದ ನಂತರ ನಮ್ಮ ಡ್ಯೂಟಿ ಅದು ಇದು ಅಂತ ನಮ್ಮ ಮನಸ್ಸಲ್ಲಿ ಒಂದು ನೆಮ್ಮದಿ ಏನಪ್ಪ ಅಂತಂದ್ರೆ ಹೇಳ್ತಿದ್ದೀನಿ ಅಂದರೆ, ಈ ಕಡೆ ವಾತಾವರಣದಲ್ಲಿ ಧ್ಯಾನ ಕೇಂದ್ರ ಬಂದು ಧ್ಯಾನ ಮಾಡಿ ಇಂಥ ವಾತಾವರಣ ಬಂದು ನೋಡಿದ್ರೆ ನಮ್ಮ ಸಂಗನಕಲ್ ವಾತಾವರಣ ಎಷ್ಟು ಚೆನ್ನಾಗಿದೆ ಅಂತಂದರೆ, ಹೊರಗಡೆ ನೋಡಿ ಇಷ್ಟು ಚೆನ್ನಾಗಿದೆ ಅಂತಂದರೆ ನೆಮ್ಮದಿ ಸಿಗತ್ತೆ. ಇನ್ನು ಹೊರಗಡೆ ಬಂದಷ್ಟು ನೆಮ್ಮದಿ ಎಲ್ಲಿ ಸಿಗಲ್ಲ. ಇಲ್ಲಿ ಒಂಥರ ಪಿರಿಮಿಡಿಯಲ್ಲಿ ಕುಂತು ಒಂಥರ ನೆಮ್ಮದಿ ಸಿಗತ್ತೆ. ಒಂದು ಮನೋರೋಗ ಹೋಗತ್ತೆ, ಒಂದು ಕೈ ಕಾಲು ಮೊಣಕಾಲು ಎಷ್ಟೋ ಹೇಳ್ತಾರ, ಅವರೆಲ್ಲ ಹೇಳಿದ್ದೀವಿ. ಧ್ಯಾನಕ್ಕೆ ಹೋಗಿ ನಾವು ಚೆನ್ನಾಗಾಗಿದೆ ಅಂತ ನೀವು ಬನ್ನಿ ಧ್ಯಾನ ಮಾಡಿರಿ. ನಿಮ್ಮ ಮನಸ್ಸಿನ ಇರೋದೆಲ್ಲ ಏನಕ್ಕೆ ಕಳ್ತು ನೋವು ಎಲ್ಲ ಅದನ್ನೇ ಹೇಳಂತೇಳಿ ಬಂದಿದ್ದೀನಿ. ಗೌತಮ ಬುದ್ಧನ ಶ್ವಾಸ ಮಾಡ್ತಾರೆ. ಧ್ಯಾನ ಎಂದರೆ ಶ್ವಾಸದ ನಿಯಂತ್ರಣ, ಸರಿಯಾದ ಧ್ಯಾನ, ಸರಿಯಾದ ಸಂಕಲ್ಪಗಳು, ಸರಿಯಾದ ಸಂಕಲ್ಪಗಳು, ಸರಿಯಾದ ಮಾತುಗಳು, ಸರಿಯಾದ ಕರ್ಮ, ಸರಿಯಾದ ಜೀವನೋಪಾಯ, ಸರಿಯಾದ ಕೃಷಿ, ಸರಿಯಾದ ಏಕಾಗ್ರತೆ,